ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, BA 4th SEM ಫಸ್ಟ್ ಚಾಪ್ಟರ್ ಯೂನಿಫಿಕೇಶನ್ ಆಫ್ ಕರ್ನಾಟಕದ ಏಕೀಕರಣ. ಪ್ರಸ್ತುತ ಈ ಭಯಾನಕ ವಾತಾವರಣದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರದ ಆದೇಶದ ಮೇರೆಗೆ ಇವತ್ತ ಪಾಲಕರ ಮತ್ತು ವಿದ್ಯಾರ್ಥಿಗಳ ಇವತ್ತು ಸಮಾಜದ ಹಿತದೃಷ್ಟಿಯಿಂದ ಆನ್ಲೈನ್ ಕ್ಲಾಸ್ಗಳು ಎಲ್ಲ ಮಹಾವಿದ್ಯಾಲಯದ ಪ್ರಸ್ತುತ ನಡೆಸಿಕೊಂಡು ಬರುತ್ತಿರುವುದು ಬಹಳಷ್ಟು ಸಂತೋಷ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕದ ಏಕೀಕರಣದ ಕುರಿತು ಇಂದು ನಾವು ಯೂಟ್ಯೂಬ್ ಮುಖಾಂತರ ತಮಗೆ ಸಾದರಪಡಿಸಲು ಇಚ್ಛಿಸುತ್ತೇನೆ. ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹರಡಿತ್ತು ಎಂಬ ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಇವತ್ತು ನಾವು ಉಲ್ಲೇಖವನ್ನು ಮಾಡಿದ್ದು ನಾವು ನೋಡುತ್ತೇವೆ. ಕರ್ನಾಟಕ ರಾಜ್ಯಕ್ಕೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಈ ರಾಜ್ಯವನ್ನು ಕನ್ನಡಿಗರು ಸುಮಾರು 2 ಶತಮಾನಗಳಿಂದಲೂ ಕಾಪಾಡಿಕೊಂಡು ಬಂದಿದ್ದಾರೆ. ಅವರಲ್ಲಿ ಪ್ರಮುಖರಾದಂಥವರು ಶಾತವಾಹನರು, ಕದಂಬರು, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ ಹಾಗೂ ಕೆಳದಿ ಅರಸರ ಕಾಲದಲ್ಲಿ ಕರ್ನಾಟಕ ವಿಶಾಲವಾಗಿ ಬೆಳೆಯಿತು. ಆದರೆ ವಿಜಯನಗರ ಅರಸರ ಕಾಲದಲ್ಲಿ ಕರ್ನಾಟಕ ಛಿದ್ರಗೊಂಡಿತು. ಮೈಸೂರು ಅರಸರ ಕಾಲದಲ್ಲಿ ಹಿಡಿಯಷ್ಟು ಆಯಿತು. ಹಾಗೆ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಹರಿದು ಹಂಚಿ ಮತ್ತೆ ಕರ್ನಾಟಕ ಹೋಯಿತು. ಹೀಗಾಗಿ ಕನ್ನಡಿಗರಲ್ಲಿ ಐಕ್ಯತೆಯಾಗಲಿ ಸ್ವಾಭಿಮಾನ ಆಗಲಿ ಅಲ್ಲಿ ಮೂಡಿ ಬರಲೇ ಇಲ್ಲ. ಒಂದು ಕನ್ನಡಿಗರಿದ್ದರೆ ಹೊರತು ಕರ್ನಾಟಕ ಇರಲಿಲ್ಲ. ಹೀಗೆ ಹರಿದು ಹಂಚಿ ಹೋಗಿದ್ದಂಥ ಕನ್ನಡವನ್ನು ಒಂದುಗೂಡಿಸಲು ಸಾಕಷ್ಟು ಹೋರಾಟ ಪ್ರಾರಂಭವಾದವು. ಈ ಹೋರಾಟವನ್ನೇ ಕರ್ನಾಟಕದ ಏಕೀಕರಣ ಎಂದು ಪ್ರಸ್ತುತ ನಾವು ಕರೆಯುತ್ತೇವೆ. ಏಕೀಕರಣಕ್ಕಿಂತ ಮುಂಚೆ ಕರ್ನಾಟಕ ಹೀಗಿತ್ತು. ಅಲ್ಲಿ ಮೈಸೂರು ಸಂಸ್ಥಾನ ಇತ್ತು, ಮದ್ರಾಸ್ ಪ್ರಾಂತ ಇತ್ತು, ಮುಂಬೈ ಪ್ರಾಂತ, ಹೈದರಾಬಾದ್ ಪ್ರಾಂತ, ಕೊಡಗು ಜಿಲ್ಲೆ, ಕೋಲ್ಹಾಪುರ ಸಂಸ್ಥಾನ, ಸಾಂಗ್ಲಿ ಸಂಸ್ಥಾನ, ಮಿರಜ್ ಸಂಸ್ಥಾನ, ಕರಿ ಕುಂದವಾಡ ಸಂಸ್ಥಾನ, ಕಿರಿ ಕುಂದವಾಡ ಸಂಸ್ಥಾನ, ಜಮಖಂಡಿ ಸಂಸ್ಥಾನ, ಮುಧೋಳ ಸಂಸ್ಥಾನ, ಜತ್ ಸಂಸ್ಥಾನ, ಅಕ್ಕಲಕೋಟ ಸಂಸ್ಥಾನ, ಔಂದ್ ಸಂಸ್ಥಾನ, ರಾಮದುರ್ಗ ಸಂಸ್ಥಾನ, ಸಂಡೂರು ಸಂಸ್ಥಾನ, ಸವಣೂರು ಸಂಸ್ಥಾನ, ಹೀಗೆ ಬೆಂಗಳೂರು, ಬೆಳಗಾವ ಹಾಗೂ ಬಳ್ಳಾರಿ ಪ್ರದೇಶಗಳಾಗಿ ಇಲ್ಲಿ ವಿಂಗಡಣೆ ಆಗಿದ್ದವು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಏಕೀಕರಣದ ಮೆಟ್ಟಿಲುಗಳನ್ನು ನಾವು ಪ್ರಸ್ತುತವಾಗಿ ಅವಲೋಕಿಸಿದಾಗ ಡೆಪ್ಯೂಟಿ ಚನ್ನಬಸಪ್ಪನವರ ಪರಿಶ್ರಮ
1856ರಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಏಳಿಗೆಗಾಗಿ 1856ರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಧಾರವಾಡ, ಬೆಳಗಾವಿ ಹಾಗೂ ವಿಜಯಪುರಗಳಲ್ಲಿ ಕನ್ನಡ ಶಾಲೆಗಳನ್ನು ತೆರೆದರು. ಈ ಶಾಲೆಗಳು ಕನ್ನಡ ಭಾಷೆಯ ಬಗೆಗೆ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸಲು ಕಾರಣೀಭೂತಗಳು ಆದವು. ಹಾಗೆ ಕರ್ನಾಟಕ ವಿದ್ಯಾವರ್ತಕ ಸಂಘ 1890ರಲ್ಲಿ ಸ್ಥಾಪನೆಯಾಗಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಯಿತು. ಈ ಸಂಘವು ಜನರಲ್ಲಿ ಕನ್ನಡ ಜಾಗೃತಿಯನ್ನು ಮೂಡಿಸಲು ಬಹಳಷ್ಟು ಹೋರಾಟ ಮಾಡಿತು. ಇದರ ಸಂಸ್ಥಾಪಕರು RH ದೇಶಪಾಂಡೆ 1896ರಲ್ಲಿ ವಿದ್ಯಾವರ್ತಕ ಸಂಘವು ಇಲ್ಲಿ ಪ್ರಾರಂಭ ಮಾಡಿದರು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಹಾಗೆ ಈ ಕನ್ನಡದ ನೆಲೆ ಮತ್ತು ಕರ್ನಾಟಕ ಸಾಹಿತ್ಯ ದರ್ಶನದ ಎಂಬ ಕೃತಿಯ ಮತ್ತು ಪತ್ರಿಕೆಗಳನ್ನು ಹೊರಡಿಸಿ ಕನ್ನಡಿಗರಲ್ಲಿ ಏಕೀಕರಣದ ಭಾವನೆಯನ್ನು ಮೂಡಿಸಲು ಪ್ರಯತ್ನ ಮಾಡಿದರು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡು ಈ ಕನ್ನಡ ಸಾಹಿತ್ಯ ಪರಿಷತ್ತು ಜನಜಾಗೃತಿಯನ್ನು ಉಂಟು ಮಾಡಲು ಪ್ರಾರಂಭಿಸಿತು. ಸಾಕಷ್ಟು ಅದು ಶ್ರಮ ವಹಿಸಿದ್ದು ಈಗಲೂ ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತು ಈ ಕನ್ನಡದ ಅಭಿಮಾನದ ಬಗ್ಗೆ ಸಾಕಷ್ಟು ಇವತ್ತ ನೆಲ ಜಲದ ಬಗ್ಗೆ ಸಾಕಷ್ಟು ಇವತ್ತ ಸಮ್ಮೇಳನಗಳ ಮುಖಾಂತರ ಜನರಲ್ಲಿ ಜಾಗೃತಿಯನ್ನ ಮೂಡಿಸಲು ಪ್ರಾರಂಭ ಮಾಡ್ಯದ. ಈ ಪತ್ರಿಕೆಗಳು ಬಹಳಷ್ಟು ಪ್ರಮುಖವಾದಂಥ ಕರ್ನಾಟಕ ಏಕೀಕರಣದಲ್ಲಿ ಪತ್ರಿಕೆಗಳು ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದವು. ಅಲ್ಲಿ 1861ರಲ್ಲಿ ಆರಂಭಗೊಂಡಂಥ ವೆಂಕಟರಂಗೋ ಕಟ್ಟಿಯವರ ಜ್ಞಾನಬೋಧಕ ಮತ್ತು ಕರ್ನಾಟಕ ಪತ್ರ, ಹುಚ್ಚಯ್ಯನವರು ವಿಭೂತಿಯವರ ಚಂದ್ರೋದಯ, 1867ರಲ್ಲಿ ಅಣ್ಣಾಚಾರ್ಯ ಹೊಸಕೇರಿ ದೇವರ, ಧನಂಜಯ, ಫಕೀರಪ್ಪ ಅನಾಕರ್ ಕರ್ನಾಟಕದ ವೃತ್ತವನ್ನು ಈ ರೀತಿ ಪ್ರಾರಂಭ ಮಾಡಿದರು. ಹಾಗೆ ಇವತ್ತು ವಿಜಯ ಪತ್ರಿಕೆ ಆಗಿರ್ಬೋದು, ಶುಭೋದಯ ಆಗಿರ್ಬೋದು, ಕರ್ಮವೀರ ಆಗಿರ್ಬೋದು, ಈ ಹಲವಾರು ಪತ್ರಿಕೆಗಳು ಕೂಡ ಈ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಲು ಜನರಿಗೆ ಮಾನಸಿಕವಾದಂಥ ವೇದಿಕೆಯನ್ನು ಸಿದ್ಧಪಡಿಸಿದವು ಅಂತ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಈ ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಕನ್ನಡ ಸಾಹಿತ್ಯ ಕೃತಿಗಳು ಕೂಡ ತಮ್ಮದೇ ಆದಂಥ ಪ್ರಮುಖವಾದಂಥ ಕೊಡುಗೆಯನ್ನು ನೀಡಿವೆ. ಆ ಮೂಲಕ ಕನ್ನಡಿಗರಲ್ಲಿ ಜನಜಾಗೃತಿಯನ್ನು ಉಂಟು ಮಾಡಿ ಅವುಗಳಲ್ಲಿ ಪ್ರಮುಖವಾದಂಥವರು ಆಲೂರು ವೆಂಕಟರಾಯರವರಾಗಿರ್ಬೋದು, ಕರ್ನಾಟಕದ ಗತವೈಭವದ ಬಗ್ಗೆ, ನಂತರ ಅವುಗಳಲ್ಲಿ ಕರ್ನಾಟಕದ ಗತವೈಭವದಂತ ಹೊತ್ನ್ಯಾಗ ಶ್ರೀ ವಿದ್ಯಾರಣ್ಯ ಮತ್ತು DK ಭಾರದ್ವಾಜ್, ಕರ್ನಾಟಕದ ಕೈಪಿಡಿ, ಭಂಡಾರ್ಕಾರರ ಅರ್ಲಿ ಹಿಸ್ಟ್ರಿ ಆಫ್ ಡೆಕ್ಕನ್ ಅನ್ನ ಹೀಗೆ ಸಾಹಿತ್ಯವನ್ನು ರಚನೆ ಮಾಡಿ ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಕಾವ್ಯಗಳು ಕೂಡ, ಕನ್ನಡದ ಕಾವ್ಯಗಳು ಕೂಡ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ಇಲ್ಲಿ ವಹಿಸುತ್ತವೆ. ಅವರಲ್ಲಿ ಜನರಲ್ಲಿ ಪ್ರೇರಣೆಯನ್ನು ನೀಡಲು ಹಲವಾರು ಕನ್ನಡದ ಮಹಾಕಾವ್ಯಗಳು ಇಲ್ಲಿ ಶ್ರಮಿಸಿದ್ದು ನಾವು ಇಲ್ಲಿ ನೋಡ್ತೀವಿ. BM ಶ್ರೀ ಅವರ ಹಾರಿಸಿ ಹಾರಿಸಿ ಕನ್ನಡ ಬಾವುಟ, ಮಂಗೇಶ್ ಪೈ ಅವರ ತಾಯಿ ಬಾರೆ ಮಗವ ತೋರೆ ಕನ್ನಡಿಗರ ಮಾತೆ ಅಂತ, ಮತ್ತು ಶಾಂತವೀರ ಕವಿಯವರು ಕೂಡ ರಕ್ಷಿಸು ರಕ್ಷಿಸು ಕರ್ನಾಟಕ ದೇವಿ, ಹಾಗೆ ಕದಂಬವಾದಿ ಚಾಲುಕ್ಯನ್ ಇವರು ಕೂಡ, KV ಪಾಟೀಲ್ ಪುಟ್ಟಪ್ಪನವರು ಕೂಡ
ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ. ಹಾಗೆ ಹುಯಿಲ್ಗೋಳ ನಾರಾಯಣ ರಾಯರು ಕೂಡ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಈ ಸಾಹಿತ್ಯವನ್ನ ಕಾವ್ಯವನ್ನ ರಚಿಸಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ್ದು ನಾವು ನೋಡ್ತೀವಿ. ಈ ಕರ್ನಾಟಕ ರಾಜಕೀಯ ಸಮ್ಮೇಳನ ಅಂತ ನಾವಿಲ್ಲಿ ಮತ್ತೊಂದು ನಾವು ಉಲ್ಲೇಖವನ್ನ ಮಾಡಬೇಕಾಗ್ತದೆ. ಈ 1920ರಲ್ಲಿ ಮೈಸೂರಿನ ದಿವಾನರಾಗಿದ್ದಂಥ ವಿ.ಪಿ. ಮಾಧವರಾವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಕರ್ನಾಟಕ ರಾಜಕೀಯ ಸಮ್ಮೇಳನವನ್ನ ಆಯೋಜಿಸಲಾಯಿತು. ಈ ಸಮ್ಮೇಳನದಲ್ಲಿ ಕರ್ನಾಟಕ ರಾಜಕೀಯ ಸಮ್ಮೇಳನವನ್ನು ಆಯೋಜಿಸಲಾಯಿತು. ಈ ಸಮ್ಮೇಳನ ಮುಖ್ಯ ಧ್ಯೇಯ ಏನಿತ್ತು ಅಂತಂದ್ರ ನಿರ್ಣಯ ತೆಗೆದುಕೊಂಡಿದ್ದು ಏನಂದ್ರ ಕಡಪ ರಾಘವೇಂದ್ರ ರಾಯರು ತಮ್ಮ 800 ಜನರ ಅನುಯಾಯಿಗಳೊಂದಿಗೆ ಸೇರಿ ನಾಗಪುರ ಅಧಿವೇಶನದಲ್ಲಿ ಭಾಗವಹಿಸಿ ಕನ್ನಡಿಗರಿಗೆ ಪ್ರತ್ಯೇಕ ಶಾಖೆ ನೀಡಿ ಎಂದು ಆಗ್ರಹಿಸಿದರು. ಅದರಂತೆ 1920ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಸಮಿತಿ ರಚನೆಯಾಯಿತು. ಈ ಸಮಿತಿಗೆ ಗಂಗಾಧರ ರಾವ್ ದೇಶಪಾಂಡೆ ಅವರು ಅಧ್ಯಕ್ಷತೆ ವಹಿಸಿದರು. ಬೆಳಗಾವಿ ಕಾಂಗ್ರೆಸ್ ಅಂತ ನಾವು 1924ರಲ್ಲಿ ಈ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು. ಇದು ಕೂಡ ಇತಿಹಾಸದ ಮೈಲುಗಲ್ಲಂತೂ ನಾವು ಇಲ್ಲಿ ಅರ್ಥವನ್ನ ಮಾಡಿಕೊಳ್ಳಬೇಕು. ಇದರ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು ಆಯ್ಕೆಯಾಗಿದ್ದರು. ಹೀಗಾಗಿ ಈ ಸಮ್ಮೇಳನಕ್ಕೆ ವಿಶೇಷ ಮಹತ್ವ ಬಂದಿತು. ಈ ಅಧಿವೇಶನದಲ್ಲಿ ಭಾಗವಹಿಸಿದ ಗಾಂಧೀಜಿ ಕನ್ನಡಿಗರ ಬೇಡಿಕೆಯನ್ನು ಅತ್ಯಂತ ತುಂಬ ಹೃದಯದಿಂದ ಸ್ವೀಕರಿಸಿದರು. ಈ ಸಭೆಯಲ್ಲಿ ಹುಯಿಲ್ಗೋಳ್ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಹಾಡಿದರು. ಹಾಗೆ ಪ್ರಥಮ ಏಕೀಕರಣ ಸಮಿತಿ ಈ 1924ರಲ್ಲಿ ಈ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಸಮಾವೇಶಗೊಂಡಿತು. ಈ ಸಭೆಯಲ್ಲಿ ಕರ್ನಾಟಕ ಏಕೀಕರಣ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಈ ಏಕೀಕರಣ ಸಮಿತಿಯು 1928ರಂದು ಧಾರವಾಡದಲ್ಲಿ ಹಳಕಟ್ಟಿಯವರ ಅಧ್ಯಕ್ಷತೆಯಲ್ಲೂ 1923ರಂದು ಬೆಳಗಾವಿಯಲ್ಲಿ ರಂಗನಾಥ್ ಮೊದಲಿಯಾರ್ ಅಧ್ಯಕ್ಷತೆಯಲ್ಲೂ 1940ರಲ್ಲಿ ಸೋಲಾಪುರದಲ್ಲಿ ನಾಗನಗೌಡ ಅಧ್ಯಕ್ಷತೆಯಲ್ಲೂ ಸಭೆಯನ್ನ ನಡೆಸಿ ಕರ್ನಾಟಕ ಏಕೀಕರಣವನ್ನು ಸರ್ಕಾರದ ಮುಂದಿಡುತ್ತಾ ಬಂದಿತು. ಹೋರಾಟವನ್ನ ಹೀಗೆ ಪ್ರಾರಂಭ ಮಾಡಿದ್ದು ನಾವು ನೋಡ್ತೀವಿ. ಬಾಂಬೆ ಕಾಂಗ್ರೆಸ್ ಅಧಿವೇಶನ 1927ರಲ್ಲಿ ಈ ಭಾಷಾವಾರು ಪ್ರಾಂತದ ರಚನೆ ಬೇಡಿಕೆಯನ್ನ ಇಟ್ಟು ಸರ್ಕಾರದ ಮುಂದಿಡಲಾಯಿತು. ನೆಹರು ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದರು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಹಾಗೆ ನೆಹರು ಸಮಿತಿ ಅಂತ 1928ರಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಕರ್ನಾಟಕ ಏಕೀಕರಣ ಸಂಘ ಹಾಗೂ ಕೆಪಿಸಿಸಿಗಳು ಒಟ್ಟಾಗಿ ಕರ್ನಾಟಕ ಏಕೀಕರಣ ಬೇಡಿಕೆಯನ್ನು ಸಭೆಯ ಮುಂದಿಟ್ಟಿತು. ಈ ಬೇಡಿಕೆಯನ್ನು ಮನ್ನಿಸಿದ ನೆಹರು ಕಮಿಟಿ ಪ್ರತ್ಯೇಕ ಕರ್ನಾಟಕ ಪ್ರಾಂತ ರಚನೆಗೆ ಒತ್ತಾಯಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಿತು. ಹಾಗೆ ಕಾಸರಗೋಡು ಕರ್ನಾಟಕ ಏಕೀಕರಣ ಸಮಿತಿ ಅಂತ ಇದು 1947ರಲ್ಲಿ ಡಾಕ್ಟರ್ ಆರ್ ದಿವಾಕರ್ ಅವರ ಅಧ್ಯಕ್ಷತೆಯಲ್ಲಿ ಕಾಸರಗೋಡು ಕರ್ನಾಟಕ ಏಕೀಕರಣ ಸಮಿತಿ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಏಕೀಕರಣ ಕುರಿತು ಆಗುವಂತ ವಿಳಂಬ ನೀತಿಯನ್ನು ಖಂಡಿಸಲಾಯಿತು. ಹಾಗೆ ದಾರಾ ಸಮಿತಿ ಅಂತ 1948ರಲ್ಲಿ ಈ 1948ರಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಭಾಷಾವಾರು ಪ್ರಾಂತಗಳ ಪುನರ್ರಚನೆಯ ಕುರಿತು ವರದಿ ಮಾಡಲು ದಾರಾ ಸಮಿತಿಯನ್ನ ನೇಮಕ ಮಾಡಲಾಯಿತು. ಅದು ಕರ್ನಾಟಕ
ಹಾಗೂ ಆಂಧ್ರ ಪ್ರದೇಶದಾದ್ಯಂತ ಪ್ರವಾಸ ಮಾಡಿ ಕೊನೆಗೆ ಭಾಷಾವಾರು ಪ್ರಾಂತಗಳ ರಚನೆಯ ಕುರಿತು ವಿರೋಧ ವ್ಯಕ್ತಪಡಿಸಿತು. ಇದನ್ನು ಕನ್ನಡಿಗರು ಕಟುವಾಗಿ ಟೀಕೆಯನ್ನ ಮಾಡಿದರು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಹಾಗೆ ಆಂಧ್ರ ಪ್ರದೇಶ ರಚನೆಗೆ ವಿಳಂಬ ಮಾಡುತ್ತಿದ್ದನ್ನು ಖಂಡಿಸಿ ಪಟ್ಟಿ ಶ್ರೀರಾಮುಲು 1952ರಲ್ಲಿ 52 ದಿನ ಉಪವಾಸ ಕೈಗೊಂಡು ನಿಧನರಾದರು. ಇದರಿಂದ ಆಂಧ್ರ ಪ್ರದೇಶದಾದ್ಯಂತ ಗಲಭೆಗಳಾದವು. ತಕ್ಷಣವೇ ನೆಹರು ಆಂಧ್ರ ಪ್ರದೇಶದ ರಚನೆಗೆ ಅನುಮತಿ ನೀಡಿದರು. ಅದರಂತೆ 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಯಿತು. ಹಾಗೆ ಫಜಲ್ ಅಲಿ ಕಮಿಟಿ ಅಂತ 1953ರಲ್ಲಿ ಕೇಂದ್ರ ಸರ್ಕಾರವು ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ರಚನಾ ವಿಂಗಡಣೆ ಸಮಿತಿಯನ್ನು ರಚಿಸಿತು. ಎಚ್ ಎನ್ ಕುಂಜ್ರು ಹಾಗೂ ಕೆ.ಎಂ. ಪಣಿಕ್ಕರ್ ಇದರ ಸದಸ್ಯರಾಗಿದ್ದರು. ಇವರು ಕರ್ನಾಟಕದಾದ್ಯಂತ ಪ್ರವಾಸವನ್ನ ಕೈಗೊಂಡು ಸುಮಾರು 1.5 ಲಕ್ಷ ಮನವಿಯನ್ನ ಸ್ವೀಕರಿಸಿ ಕೊನೆಗೆ 1955ರಲ್ಲಿ ಸೆಪ್ಟೆಂಬರ್ 30ರಂದು ಈ ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಏಕೀಕೃತ ಮೈಸೂರಿನ ಉದಯ ಫಜಲ್ ಅಲಿ ಕಮಿಟಿಯ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನು ಒಂದುಗೂಡಿಸಿ ಏಕೀಕೃತ ಮೈಸೂರು ರಾಜ್ಯ ಎಂದು ಹೆಸರನ್ನ ಇಡಲಾಯಿತು. ಈ ಏಕೀಕರಣಗೊಂಡ ವಿಶಾಲ ಮೈಸೂರು ರಾಜ್ಯ 1956 ನವೆಂಬರ್ 1ರಂದು ಜಾರಿಗೆ ಬಂದಿತು. ಈ ವರದಿಯಂತೆ ಮೈಸೂರಿಗೆ ಹೆಸರಿಸಲ್ಪಟ್ಟಂತ ಹಾಗೂ ಸೇರಿಸಲ್ಪಟ್ಟಂತ ಪ್ರದೇಶಗಳೆಂದರೆ ಇವತ್ತ ಬಳ್ಳಾರಿ, ಮೈಸೂರು ರಾಜ್ಯದ 9 ಜಿಲ್ಲೆಗಳು, ಅಲ್ಲಿ ಬೆಂಗಳೂರು, ಕೋಲಾರ, ತುಮಕೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು ಈ ಬಳ್ಳಾರಿ ಹಾಗೂ ಮೈಸೂರು ರಾಜ್ಯದ ಜಿಲ್ಲೆಗಳು ಆದವು. ಮುಂಬೈ ಪ್ರಾಂತದ 4 ಜಿಲ್ಲೆಗಳು ಅಂದಾಗ ಬೆಳಗಾವಿ, ಧಾರವಾಡ, ವಿಜಯಪುರ ಹಾಗೂ ಉತ್ತರ ಕನ್ನಡ ಇವು ಮುಂಬೈ ಪ್ರಾಂತದ 4 ಜಿಲ್ಲೆಗಳು. ಮದ್ರಾಸ್ ಪ್ರಾಂತಗಳು 4 ಜಿಲ್ಲೆಗಳು. ಅಲ್ಲಿ ದಕ್ಷಿಣ ಕನ್ನಡ, ಕೊಳ್ಳೇಗಾಲ, ಕೊಡಗು, ಬಳ್ಳಾರಿ ಈ ಮದ್ರಾಸ್ ಪ್ರಾಂತದ ಜಿಲ್ಲೆಗಳದು. ಹಾಗೆ ಹೈದರಾಬಾದ್ ಪ್ರಾಂತದ 3 ಜಿಲ್ಲೆಗಳು ಇವತ್ತು ನಾವು ಅರಿತುಕೊಳ್ಳಬೇಕು. ರಾಯಚೂರು, ಬೀದರ್, ಗುಲ್ಬರ್ಗಾ ಈ ಹೈದರಾಬಾದ್ ಪ್ರಾಂತದ ಮೊದಲು ಬಳ್ಳಾರಿ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಸೇರಿದ್ದು. ಅದು ಮದ್ರಾಸ್ ಪ್ರಾಂತದಲ್ಲಿ ಇದ್ದಂಥದ್ದು. ಇವತ್ತ ಅಲ್ಲಿಯ ರಾಜಕಾರಣಿಗಳು ಆಗಿರಬಹುದು, ಸಾಹಿತಿಗಳಾಗಿರಬಹುದು, ಜನರ ಬೆಂಬಲದಿಂದ ಇವತ್ತ ಬಳ್ಳಾರಿಯೂ ಕೂಡ ಹೈದರಾಬಾದ್ ಪ್ರಾಂತದ ಇಲ್ಲಿ ಸೇರಿದ್ದು ನಾವು ನೋಡ್ತೀವಿ. ಸ್ವತಂತ್ರವಾದಂಥ ಸಂಸ್ಥಾನಗಳು ಯಾವುವು ಅಂತಾರ ಸೊಂಡೂರು, ಜಮಖಂಡಿ, ಮುಧೋಳ, ಸವಣೂರು ಹೀಗೆ ಇದ್ದಿದ್ದು ನಾವು ನೋಡ್ತೀವಿ. ಹೀಗೆ ನಾವು ಅವಲೋಕನೆಯನ್ನ ಮಾಡಿದ ಹಾಗೆ ಏಕೀಕೃತವಾದಂಥ ವಿಶಾಲ ಮೈಸೂರು ರಾಜ್ಯವನ್ನು ಆಗಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು. ಆಗ ರಾಜ್ಯದಲ್ಲಿ ಒಟ್ಟು 19 ಜಿಲ್ಲೆಗಳು ಇದ್ದವು. ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಎಸ್ ನಿಜಲಿಂಗಪ್ಪನವರು ಆಯ್ಕೆ ಆಗಿದ್ದು ನಾವಿಲ್ಲಿ ಗಮನಿಸಬೇಕು. ಹಾಗೆ ಮಹಾಜನ್ ವರದಿ, ಈ ಮಹಾಜನ್ ವರದಿ ಪ್ರಸ್ತುತ ಈ ಗಡಿ ವಿವಾದ, ಜಲ ವಿವಾದ ಇವತ್ತ ಬೆಳಗಾವಿ, ಜತ್ತ, ಅಕ್ಕಲಕೋಟ್ ಈ ಮಹಾಜನ್ ವರದಿಯನ್ನ ಇವತ್ತ ಮಹಾರಾಷ್ಟ್ರಗಳು ಕೂಡ ಗಡಿ ವಿವಾದದಲ್ಲಿ ನಾವು ಇಲ್ಲಿ ಸಮಸ್ಯೆಯನ್ನ ಮಾಡಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಏಕೀಕರಣದ ಬಗ್ಗೆ ಸಾಕಷ್ಟು ಹೋರಾಟವನ್ನ ಮಾಡೋದು ನಾವಿಲ್ಲಿ
ನೋಡುತ್ತೇವೆ. 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ರಚನೆಯಾದ ನಂತರವೂ ಕೂಡ ಹಲವಾರು ಸಮಸ್ಯೆಗಳು ಉದ್ಭವಿಸಿದವು. ಅವು ಗಡಿ ವಿವಾದ ಆಗಿರ್ಬೋದು, ಜಲ ವಿವಾದ ಆಗಿರ್ಬೋದು, ಭಾಷಾ ವಿವಾದಗಳು ಕೂಡ ಆಗಿರಬಹುದು. ಅದರಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ನಡುವಿನ ಗಡಿ ಸಮಸ್ಯೆ ಇಂದಿಗೂ ಕೂಡ ಜೀವಂತವಾಗಿದೆ. ಹಾಗೆ ಗೋವಾ ಮತ್ತು ಕರ್ನಾಟಕ ಮಹದಾಯಿ ಯೋಜನೆಯ ಸಮಸ್ಯೆಯೂ ಕೂಡ ಜೀವಂತವಾಗಿವೆ. ಈ ಸಮಸ್ಯೆಗಳನ್ನು ಇತ್ಯರ್ಥಗೊಳ್ಳಲು ಕೇಂದ್ರ ಸರ್ಕಾರ ಮಹಾಜನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಿತು 1956ರಲ್ಲಿ. ಅವರು 1967ರಲ್ಲಿ ಒಂದು ವರದಿಯನ್ನು ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿದರು. ಅದರ ಪ್ರಕಾರ ಅಕ್ಕಲಕೋಟ, ಜತ್ತ ಹಾಗೂ ಕಾಸರಗೋಡು, ಮೈಸೂರಿನಲ್ಲಿ ನಿಪ್ಪಾಣಿ, ಖಾನಾಪುರ, ಹಳಿಯಾಳಗಳು ಮಹಾರಾಷ್ಟ್ರದಲ್ಲಿ ಹಾಗೂ ಬೆಳಗಾವಿ ಮೈಸೂರಿನಲ್ಲಿ ಇರಬೇಕೆಂದು ತಿಳಿಸಲಾಗಿತ್ತು. ಬೆಳಗಾವಿ ಮೈಸೂರಿನಲ್ಲಿ ಇರಬೇಕೆಂದು ತಿಳಿಸಲಾಗಿತ್ತು. ಈ ವರದಿಯಿಂದ ಅಸಮಾಧಾನಗೊಂಡಂತ ಮಹಾರಾಷ್ಟ್ರ ಇದನ್ನು ತಿರಸ್ಕರಿಸಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ಹಠ ಹಿಡಿಯಿತು. ಹೀಗಾಗಿ ಈ ಸಮಸ್ಯೆ ಇಂದಿಗೂ ಕೂಡ ಹಾಗೆ ಉಳಿದಿದೆ. ಅಕ್ಕಲಕೋಟ, ಸೋಲಾಪುರ, ಜತ್ತ ಹೀಗೆ ಹಲವಾರು ಇವತ್ತ ಕರ್ನಾಟಕದಲ್ಲಿ ಬರುವ ಹಾಗೆ ಅವರು ಕೈಗೊಂಡಿದ್ದು. ಇವತ್ತ ಫಲವತ್ತಾದ ಭೂಮಿ ಇವತ್ತ ಬೆಳಗಾವಿ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಇವತ್ತ ಅತ್ಯುತ್ತಮವಾದಂಥ ಪ್ರದೇಶವನ್ನು ಮಹಾರಾಷ್ಟ್ರದವರು ಅದರ ಮೇಲೆ ಕಣ್ಣಿಟ್ಟಿದ್ದು ನಾವು ನೋಡುತ್ತೇವೆ. ಮೈಸೂರು ಕರ್ನಾಟಕವಾದದ್ದು 1973 ನವೆಂಬರ್ 1. ಅಖಂಡ ಸಂಸ್ಕೃತಿ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಮೈಸೂರಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಬೇಕೆಂದು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ರಾಜ್ಯಾದ್ಯಂತ ಚಳವಳಿಯನ್ನು ಆರಂಭಿಸಿತು. ಜನಾದೇಶದಂತೆ ಶ್ರೀ ಆಗಿನ ಮುಖ್ಯಮಂತ್ರಿಯಾದಂಥ ದೇವರಾಜ್ ಅರಸರವರು 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಇವತ್ತು ಬೆಂಗಳೂರು ರಾಜ್ಯದ ರಾಜಧಾನಿ ಆಯಿತು. 1955ರಲ್ಲಿ ಬೆಂಗಳೂರಿನಲ್ಲಿ ವಿಧಾನಸೌಧವನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಕರ್ನಾಟಕದ ಏಕೀಕರಣದ ಬಗ್ಗೆ ಸಾಕಷ್ಟು ಇನ್ನೂವರೆಗೂ ಕೂಡ ನದಿ ಗಡಿ ವಿವಾದ ಈ ಹಲವಾರು ಸಮಸ್ಯೆಗಳನ್ನು ಇವತ್ತು ಕರ್ನಾಟಕ ಕಾವೇರಿ ವಿವಾದನ ಆಗಿರ್ಬೋದು, ಇವತ್ತು ಕೃಷ್ಣಾ ವಿವಾದನ ಆಗಿರ್ಬೋದು, ಹಲವಾರು ಸಮಸ್ಯೆಗಳು ಇದ್ರೂ ಕೂಡ ಇವತ್ತು ಕರ್ನಾಟಕದ ಏಕೀಕರಣ ಬಗ್ಗೆ ಸಾಕಷ್ಟು ನಾವು ಅಧ್ಯಯನ ಮಾಡಿ ಅದರ ಬಗ್ಗೆ ಇನ್ನೂ ನಾವು ಕರ್ನಾಟಕದ ಏಕೀಕರಣದ ಬಗ್ಗೆ ಹಲವಾರು ಪುರಾವೆಗಳು ಕೂಡ ಸಿಗುತ್ತವೆ. ಆ ಪುರಾವೆಗಳನ್ನು ವಿದ್ಯಾರ್ಥಿಗಳಾದಂಥವರು ಅದರ ಸಂಶೋಧನೆಯನ್ನ ಮಾಡಿ ಸತ್ಯವನ್ನ ಒಪ್ಪಿಕೊಂಡು ಇವತ್ತು ಕರ್ನಾಟಕವನ್ನ ರಕ್ಷಿಸುವಂತ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕೆಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಜೈ ಕರ್ನಾಟಕ.